ನಮಸ್ಕಾರ. ಮತ್ತೊಂದು ನಿವೇಶನ ತಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನಾನಿವತ್ತಿರೋದು ಮೈಸೂರು ರಿಂಗ್ ರೋಡ್, ಶ್ರೀರಾಮ್ಪುರ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ ಒಂದು ಮೂಡಾ ಅನುಮೋದಿತ ಖಾಸಗಿ ಬಡಾವಣೆ ಒಳಗೆ ನಾನು ನಿಂತಿದ್ದೀನಿ. ನೀವು ನೋಡ್ತಾ ಇರುವಂತಹ ಈ ಜಾಗ ಏನು, ಈ ಶೆಡ್ ಹಾಕಿದ್ದಾರೆ, ಈ ಪಕ್ಕದಲ್ಲಿ ಏನೀಗ ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂತಹ ಮನೆ ಏನಿದೆ ಅದರ ಪಕ್ಕದಲ್ಲಿ ದಿಸ್ ಇಸ್ ಅಬೌಟ್ 4000 ಸ್ಕ್ವೇರ್ ಫೀಟ್ ಇರುವಂತಹ ಜಾಗ. 40,098 ಸ್ಕ್ವೇರ್ ಫೀಟ್. ಸೊ 2100 ಸ್ಕ್ವೇರ್ ಫೀಟ್ ಅಂತಲೇ ಟೋಟಲ್ ಏರಿಯಾ ತೊಗೋಬೋದು. ಇನ್ನು ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ನಾನು 4000 ಸ್ಕ್ವೇರ್ ಫೀಟ್ ಅಂದೆ. ಅರೌಂಡ್ ಟೋಟಲ್ ಏರಿಯಾ, ನೀವು ಏರಿಯಾ ವೈಸ್ ಹೇಳಬೇಕು ಅಂದರೆ ಎಷ್ಟು ಮೆಜರ್ಮೆಂಟ್ ಇರೋ ಸೈಟು ಅಂದರೆ ದಿಸ್ ಅಬೌಟ್ 50 × 80, 50-80 ಮೆಜರ್ಮೆಂಟ್ ವೆಸ್ಟ್ ಫೇಸಿಂಗ್ ಸೈಟ್ ಇದು. ನಾನು ಶ್ರೀರಾಮ್ಪುರ ರಿಂಗ್ ರೋಡ್ ಪಕ್ಕ ಅಂತ ಅಂದೆ. ಯಾವ ಲೇಔಟಲ್ಲಿ ಇದ್ದೀನಿ ಅಂತಂದರೆ ನೋಡಿ, ಇವಾಗ ನೀವು ಏನು ಕಾಣ್ತಾ ಇದೆ ಈ ಮನೆಗಳು, ಈ ಪಾರ್ಕು, ಇದೆಲ್ಲ ಸ್ಯಾಂಡಲ್ವುಡ್ ಲೇಔಟ್ ಅಂತ ಈ ನಿವೇಶನ, ಈ ಬಡಾವಣೆ ಹೆಸರು. ಸೊ ಸ್ಯಾಂಡಲ್ವುಡ್ ಲೇಔಟು ಏನಿದೆ ಅದ್ರ ಪಕ್ಕದಲ್ಲೇ ಇರುವಂಥದ್ದು. ದಿಸ್ ಇಸ್ ಸ್ಯಾಂಡಲ್ವುಡ್ ಲೇಔಟ್. ಬಹಳಷ್ಟು ಜನಕ್ಕೆ ಶ್ರೀರಾಮ್ಪುರ ರಿಂಗ್ ರೋಡ್ 2ನೇ ಅಂತ ಕ್ರಿಸ್ಟಲ್ ಸಿಟಿ ಇದೆ. ಕ್ರಿಸ್ಟಲ್ ಸಿಟಿ ಅಂತ ಒಂದು ಅದು ಲೇಔಟ್ ಹೆಸರೇ. ಆ ಕ್ರಿಸ್ಟಲ್ ಸಿಟಿ ಪಕ್ಕದಲ್ಲಿ ಬರುವಂತಹ ಸ್ಯಾಂಡಲ್ವುಡ್ ರಿಂಗ್ ರೋಡ್ ದಾಟಿದ ತಕ್ಷಣವೇ, ಅಂದರೆ ರಿಂಗ್ ರೋಡಿಂದ ಸರಿಸುಮಾರು ನೀವೊಂದು 200 ಮೀಟ್ರ್ ಅಷ್ಟೇ, 200 ಮೀಟ್ರ್ ದಾಟಿದ ತಕ್ಷಣ ಬರುವಂತಹ ಈ ಲೇಔಟ್ ಪಕ್ಕದಲ್ಲೇ ಇರುವಂತಹ ಈ ಮೂಡಾ ಅನುಮೋದಿತ ಖಾಸಗಿ ಬಡಾವಣೆ, ಮೂಡಾ ಅಪ್ರೂವ್ಡ್ ಪ್ರೈವೇಟ್ ಲೇಔಟು. ಸೊ ಅಲ್ಲಿ 4000 ಸ್ಕ್ವೇರ್ ಫೀಟ್ ವೆಸ್ಟ್ ಫೇಸಿಂಗ್ ಸೈಟ್ ಇದು ಸೇಲ್ಗಿರುವಂಥದ್ದು. ನಾನು ಈಗಾಗಲೇ ಜಾಗ ತೋರಿಸ್ದೆ. ಇದ್ರ ಮುಂಭಾಗದಲ್ಲಿ ಅಂದರೆ ನೋಡಿ, ಇವಾಗ ಏನು ನೋಡ್ತಾ ಇದ್ದಾರೆ ತೋರಿಸ್ತಾರೆ, ಈ ಕಡೆ ಬರ್ತಾರೆ ನೋಡಿ, ಇದು ಎಂಟೈರ್ ಪಾರ್ಕ್ ಇದೆ. ದಿಸ್ ಎ ಪಾರ್ಕ್ ಫೇಸಿಂಗ್ ಸೈಟ್. ಸೊ ನೀವು ಏನು ನೋಡ್ತಾ ಇದ್ದೀರಾ, ಇದು ಪಾರ್ಕ್ ಫೇಸಿಂಗ್. ದಿಸ್ ಬಿಲಾಂಗ್ಸ್ ಟು ದಿ ಸ್ಯಾಂಡಲ್ವುಡ್ ಲೇಔಟ್ ಅಂತ ಲೇಔಟ್ ಹೆಸರು, ಅಲ್ಲಿಗೆ ಸೇರಿರುವಂಥದ್ದು. ಅದ್ರ ಪಕ್ಕದಲ್ಲಿ ಹೊಂದಿಕೊಂಡಿರೋದ್ರಿಂದ ಇದ್ರ ಮುಂಭಾಗದಲ್ಲಿ ಬರುವಂತಹ ಈ 40, 60, 50, 80 ಸೈಟು ಇದ್ರ ಮುಂಭಾಗದಲ್ಲಿ ಏನಿದು ರೋಡ್ ನೋಡ್ತಾ ಇದ್ದೀರಾ, ದಿಸ್ ಈಸ್ ಅಬೌಟ್ ಸರಿಸುಮಾರು ನಿಮಗೊಂದು 35-40 ಅಡಿ ರಸ್ತೆ ಇದೆ. ಮೈಸೂರು ಮಧ್ಯಭಾಗದಿಂದ ಭಾಳಷ್ಟು ಜನ ನಾನು ಲೇಔಟ್ ಹೆಸರು ಹೇಳ್ತೀನಿ ಅಥವಾ ರಿಂಗ್ ರೋಡ್ ಅಂತೀನಿ ಅಥವಾ ಶ್ರೀರಾಮ್ಪುರ ದಟ್ಟಗಳಿಗೆ ಎಲ್ಲೇ ಹೇಳಿದ್ರು ಭಾಳಷ್ಟು ಜನಕ್ಕೆ ಒಂದು ಏನು ಡೌಟ್ ಇರುತ್ತೆ ಅಂತಂದರೆ ಎಕ್ಸಾಕ್ಟಾಗಿ ಎಲ್ಲಿದೆ ಅಂತ. ಎಕ್ಸಾಕ್ಟ್ಲಿ ದಿಸ್ ಲೊಕೇಶನ್ ಈಸ್ ಅಬೌಟ್ ಮೈಸೂರು ಮಧ್ಯಭಾಗ. ಅಂದರೆ ನಾವು ಇವತ್ತು ಯಾವ್ದಾರ ಮೈಸೂರು ಸಿಟಿ ಸೆಂಟರ್, ಪ್ಯಾಲೇಸ್ನ ಸಿಟಿ ಸೆಂಟರ್ ಅಂತ ತೊಗೊಳ್ಳೋಣ. ಅಲ್ಲಿಂದ ಇಲ್ಲಿಗೆ ಸರಿಸುಮಾರು 11 ಕಿಲೋಮೀಟರ್ ಆಗುತ್ತೆ. ವಿವೇಕಾನಂದ ನಗರ ಸರ್ಕಲ್ ಅಂತೇಳಿ ಬಹಳ ಪ್ರಸಿದ್ಧವಾದ ಹಳೆಯ ಜಾಗ ಅದು. ಅದಕ್ಕೋಸ್ಕರ ಅದನ್ನು ರೆಫರೆನ್ಸ್ ಪಾಯಿಂಟಾಗಿ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ವಿವೇಕಾನಂದ ನಗರ ಸರ್ಕಲ್ಲಿಂದ ಈ ಲೊಕೇಶನ್ಗೆ ಸರಿಸುಮಾರು 4.5 ರಿಂದ 5 ಕಿಲೋಮೀಟರ್ ಆಗುತ್ತೆ. ಅಕಸ್ಮಾತ್ ನೀವು ಬೆಂಗಳೂರವರಾಗಿದ್ದು ಬೆಂಗಳೂರಿಂದ ಬರ್ತಾಯಿದ್ದೀವಿ ನಾವು ಮೈಸೂರು ಕಡೆಗೆ ಅಂದರೆ ಮಣಿಪಾಲ್ ಹಾಸ್ಪಿಟಲ್, ಅವತ್ತಿನ ದಿವಸದಲ್ಲಿ ಕೊಲಂಬಿಯಾ ಏಷ್ಯಾ ಆಗಿತ್ತು, ಇವತ್ತು ಮಣಿಪಾಲ್ ಹಾಸ್ಪಿಟಲ್ ಆಗಿದೆ. ಮಣಿಪಾಲ್ ಹಾಸ್ಪಿಟಲಿಂದ ದಿಸ್ ಲೊಕೇಶನ್ನು ಈಸ್ ಅಬೌಟ್ 8 ಕಿಲೋಮೀಟರ್ಸ್. ಅಂದರೆ ರಿಂಗ್ ರೋಡಲ್ಲಿ ಅಂದರೆ ನೀವು ಮೈಸೂರನ್ನ ಎಂಟ್ರಾಗದೆ ಬಲಭಾಗಕ್ಕೆ ತಿರುಗಿದೆ, ಮಣಿಪಾಲ್ ಹಾಸ್ಪಿಟ್ಲಿ ಬಲಭಾಗಕ್ಕೆ ತಿರುಗಿ ಸರಿಸುಮಾರು ಶ್ರೀರಾಮ್ಪುರಕ್ಕೆ ಬಂದಾಗ 8 ಕಿಲೋಮೀಟ್ರಲ್ಲೇ ಇರುವಂತಹ ಈ ಲೇಔಟಲ್ಲಿ ಈ ಸೈಟ್ ಸೇಲ್ಗಿದೆ. ಮೂಲಭೂತ ಸೌಕರ್ಯಗಳ ವಿಚಾರಕ್ಕೆ ಬರೋಣ. ಏನಿದೆ ನಾನು ಈಗಾಗಲೇ ವಿಡಿಯೋದ ಸ್ಟಾರ್ಟಿಂಗಲ್ಲೇ ಹೇಳಿದೆ, ದಿಸ್ ಈಸ್ ಎ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಅಂತ. ಸೊ ಮೂಲಭೂತ ಸೌಕರ್ಯಗಳು ಎಲ್ಲವೂ ಅಂದರೆ ಕುಡಿಯೋ ನೀರಿನ ವ್ಯವಸ್ಥೆ, ಅಂದರೆ ಈ ಲೇಔಟ್ಗೆ ಆದಂಥ ಒಂದು ಕುಡಿಯೋ ನೀರಿನ ವ್ಯವಸ್ಥೆ, ಬೋರ್ವೆಲ್ ಇದೆ. ಅಲ್ಲಿಂದ ಈಗಾಗಲೇ ನೋಡಿ ಇವರು ಮನೆ ಕಟ್ಕೋತಾ ಇದ್ದಾರೆ. ಈ ಮನೆ ಕಟ್ತಾ ಇರೋರು ಅದೇ ನೀರನ್ನ ಯೂಸ್ ಮಾಡಿ ಮನೆ ಕಟ್ಕೊಂಡಿದ್ದಾರೆ. ಬೋರ್ವೆಲ್ ಸಹ ಹಾಕ್ಕೊಂಡಿರ್ಬೋದು, ಅವರ ವೈಯಕ್ತಿಕವಾಗಿರುವಂತಹ ವಿಷಯ ಅದು. ನೀವು ಬೇಕಾದ್ರೆ ಮನೆ ಕಟ್ಟೋದಕ್ಕೆ ಬೋರ್ವೆಲ್ ಸಹ ಇಲ್ಲಿ ಅಳವಡಿಸ್ಕೋಬಹುದು, ಇಂಡಿಪೆಂಡೆಂಟ್ ಬೋರ್ವೆಲ್ ಸಹ ಹಾಕ್ಕೋಬೋದು. ನೆಕ್ಸ್ಟ್ ಬ್ಯಾಂಕ್ ಲೋನ್ ಆಗುತ್ತಾ ಈ ಸೈಟ್ ತೊಗೊಳ್ಳಿಕ್ಕೆ? ನೋಡಿ, ಇದು ಮೂಡಾ ಅಪ್ರೂವ್ಡ್ ಲೇಔಟ್ ಆಗಿದೆ, ಭಾಳ ಹಳೆಯ ಲೇಔಟು, ಎಲ್ಲ ಕಾಮಗಾರಿಗಳು ಮುಗಿದಿರೋದ್ರಿಂದ ನಿಮಗೆ ಇದನ್ನು ಕೊಳ್ಳಲಿಕ್ಕೆ ಬ್ಯಾಂಕಿಂದ ಸರಿಸುಮಾರು 60 ರಿಂದ 80% ಬ್ಯಾಂಕ್ ಲೋನ್ ಸಹ ಆಗುತ್ತೆ. ಅಂದರೆ 70 to 80% ಬ್ಯಾಂಕ್ ಲೋನ್ ಅವೈಲಬಿಲಿಟಿ ಇದೆ. ನೆಕ್ಸ್ಟ್ ವಿಚಾರ, ನಾವು ಈಗಲೇ ಮನೆ ಕಟ್ಕೋಬೋದಾ? ಸುತ್ತಮುತ್ತದಲ್ಲೇ ಮೂಲಭೂತ ಸೌಕರ್ಯಗಳು ಎಲ್ಲ ಇದೆ ಅಂದರೆ ಸ್ಕೂಲ್ಸು, ಕಾಲೇಜಸ್ಸು, ಡಾಕ್ಟರ್ ಕ್ಲಿನಿಕ್ಗಳು, ಶಾಪಿಂಗ್ ಸೆಂಟರ್ಸು ಎಲ್ಲ ಈ ಥರವೆಲ್ಲ ಸಿಗುತ್ತಾ, ಇದೆಯಾ? ನಾವಿಲ್ಲಿ ಮನೆ ಕಟ್ಕೊಂಡ್ರೆ ವಾಸ ಇರ್ಬೋದಾ ಅನ್ನೋದು ಭಾಳಷ್ಟು ಜನಕ್ಕೆ ಕುತೂಹಲಕಾರಿಯಾಗಿರುವಂತಹ ವಿಚಾರ ಇದೆ. ನೀವು ವಿವೇಕಾನಂದ ಸರ್ಕಲ್ ಈಗಾಗಲೇ ಹೇಳಿದ್ರೆ 4 ಕಿಲೋಮೀಟರ್ ಆಗುತ್ತೆ ಅಂತ. ಅಲ್ಲಿಗೆ ತಲುಪಿದ್ರೆ ನಿಮಗೆಲ್ಲವೂ, ಅಂದರೆ ನೀವು ಫಾರ್ ಎಕ್ಸಾಂಪಲ್ ಸಿಟಿಗೆ ಹೋದರೆ ಏನೇನು ಸಿಗುತ್ತೆ ಎಲ್ಲವೂ ನಿಮಗೆ ವಿವೇಕಾನಂದ ಸರ್ಕಲಲ್ಲೇ ಸಿಗುತ್ತೆ. ಭಾಳಷ್ಟು ಜನ ನನ್ನ ಕೇಳಿರಿ, ಸುಪ್ರೀತ್ ನಾವು ಮನೆ ಕಟ್ಕೋಬೇಕು ಅಂತ ಇದ್ದೀವಿ, ಸುತ್ತಮುತ್ತಲೇ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಗಳು ಸಿಗುತ್ತಾ ಅಂತ. ಹೌದು, ಭಾಳಷ್ಟು ದಟ್ಟಗಳಿಗೆ ಹೊಂದಿಕೊಂಡಿರೋದು. ದಟ್ಟಗಳಿಂದ ಇಲ್ಲಿಗೆ 3 ಕಿಲೋಮೀಟರ್ ಆಗಿದೆ. ದಟ್ಟಗಳಿಗೆ ಹೊಂದಿಕೊಂಡಿರೋದ್ರಿಂದ ದಟ್ಟಗಳಿಗೆ ಭಾಳಷ್ಟು ದೊಡ್ಡ ದೊಡ್ಡ ಸಿಮೆಂಟ್ ಡೀಲರ್ಗಳಿರ್ಬೋದು, ಬ್ರಿಕ್ಸ್ದ ಡೀಲರ್ಗಳಿರ್ಬೋದು, ಸ್ಟೀಲ್ ಅಂದರೆ TMT ಬಾರ್ಗಳ ಡೀಲರ್ಸ್ಗಳಿರ್ಬೋದು, ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸು, ಎಲೆಕ್ಟ್ರಿಕಲ್ ಡೀಲರ್ಸು, ವುಡ್ಡು, ಎಲ್ಲ ಡೀಲರ್ಗಳು ಈ ಥರದ್ದು ಎಲ್ಲ
ಈ ಮೇನ್ ಐಟಮ್ಸ್ ವಾಟ್ ಈಸ್ ರಿಕ್ವೈರ್ಡ್ ಟು ಬಿಲ್ಡ್ ಅ ಹೌಸ್, ಯು ವಿಲ್ ಗೆಟ್ ಇಟ್ ಇನ್ ದಟ್ಗಳಿ ಆರ್ ಇನ್ ಶ್ರೀರಾಮ್ಪುರ ಆರ್ ಇವನ್ ಇನ್ ವಿವೇಕಾನಂದ ನಗರ ಸರ್ಕಲ್. So I think I have covered a lot of things which are required to buy this property. This is say about by 4,000 square feet. You can take it as 50 into 80. So this is a property which is for sale. This is near Srirampura Ring Road, just next to the Ring Road. It is not far away. Okay, hardly about 500 to 600 meters. You don't have to go a long way from the Ring Road. So there are a lot of people already who have built their house, already staying, and the habitat is already created. ಅಂದರೆ ಈಗಾಗಲೇ ಭಾಳಷ್ಟು ಜನ ಬಂದು ವಾಸ ಇರುವಂತಹ ಜಾಗ. ಇಲ್ಲಿ ತಿರ್ಗಾ ನೀವು ನಮ್ಮ ಮನೆಗಳು ಒಂಟಿಯಾಗಿ ಭಾಳಷ್ಟು ಜನ ಕೇಳ್ತೀರಿ, ಸುಪ್ರೀತ್ ವಿಡಿಯೋ ಗೊತ್ತಾಯಿತು ನೋಡಿದೆ, ಅಕ್ಕಪಕ್ಕದಲ್ಲಿ ಮನೆಗಳಿದೆಯಾ ನೀವು ಅದನ್ನು ನೋಡ್ತಾ ಇದ್ದೀವಿ, ಜನ ವಾಸ ಇದ್ದಾರಾ ಅಂತ. ಖಂಡಿತವಾಗ್ಲೂ ವಾಸ ಇದ್ದಾರೆ. ಇವಾಗ ಇದನ್ನು ತೋರಿಸ್ತಾರೆ. ಇದ್ರ ಹಿಂಭಾಗದಲ್ಲಿ ಮೇನ್ ರೋಡ್ ಇದೆ, ವೆರಿ ಬಿಗ್ ಕನೆಕ್ಟಿಂಗ್ ಮೇನ್ ರೋಡ್ ಹಿಂಭಾಗದಲ್ಲಿ ರಿಂಗ್ ರೋಡಿಂದ ಬರ್ತಾ ಇರುವಂಥದ್ದು. ಇದಾದ ನಂತರ ಸರಿಸುಮಾರು 3,000 to 4,000 ಸೈಟ್ಗಳಿದೆ. ಭಾಳಷ್ಟು ದೊಡ್ಡ ಲೇಔಟ್ಗಳಿದೆ. ಒನ್ ಆಫ್ ದ ಲೇಔಟ್ಸ್ ಇಸ್ ಬ್ರಾಹ್ಮಿನ್ಸ್ ಲೇಔಟ್ ಅಂತ ಭಾಳ ದೊಡ್ಡ ಲೇಔಟ್ ಇದೆ. ಅಲ್ಲಿಗೆ ಹೋಗುವಂತಹ ದಾರಿಯಲ್ಲೇ ಇರುವಂತಹ ಈ ಸೈಟು ಇದು ಸೇಲ್ಗಿದೆ. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ನಮ್ಗೆ ಇನ್ನಷ್ಟು ಮಾಹಿತಿ ಬೇಕು, ರೇಟು, ಲೊಕೇಶನ್ನು, ಬ್ಯಾಂಕ್ ಲೋನು, ಪ್ರಾಪರ್ಟಿ ವಿಸಿಟು, ಡಾಕ್ಯುಮೆಂಟೇಷನ್ನು, ಓನರ್ ಮೀಟಿಂಗು, ಇವೆಲ್ಲವಕ್ಕೂ you can WhatsApp me or contact me on the given number in the description. I'll see you again with another property in another place of Mysore. Thank you for watching this video.